Hello everyone, welcome to Sanmargaha classes. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 20. ಸಣ್ಣ ಕರುಳಿನಲ್ಲಿ ಒಳಭುಕ್ಕಿಯಂತಹ ರಚನೆಗಳಲ್ಲಿ ಕಂಡುಬರುವ ಸ್ತಂಭ ಅನುಲೇಪಕ ಅಂಗಾಂಶದ ಕಾರ್ಯವೇನು? ಇದು ಸಾಧಾರಣ ತರಹದ ಪ್ರಶ್ನೆ ಆಗಿರುತ್ತದೆ ವಿದ್ಯಾರ್ಥಿಗಳೇ. ನೋಡಿ, ಈ ಸ್ತಂಭ ಅನುಲೇಪಕ ಅಂಗಾಂಶ ಇದು ಅನುಲೇಪಕ ಅಂಗಾಂಶದ ಒಂದು ಭಾಗವಾಗಿದೆ ಅಲ್ವಾ? ಈ ಅನುಲೇಪಕ ಅಂಗಾಂಶದಲ್ಲಿ 3 ಭಾಗಗಳು ತಿಳಿದಿದೆಯೇ ನಿಮ್ಗೆ? ಯಾವ್ದು ಅಂತ ನೆನ್ಪಿದೆನಾ? ಚಪ್ಪಟೆ ಅನುಲೇಪಕ ಮತ್ತು ಸ್ತರೀಕೃತ ಚಪ್ಪಟೆ ಅನುಲೇಪಕ ಮತ್ತು ಸ್ತಂಭಾಕೃತಿ ಅನುಲೇಪಕ. ಏನು? ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಸೊ ಇದರಲ್ಲಿ ನೀವು ಗಮನಿಸಬಹುದು, ಸಣ್ಣ ಕರುಳಿನಲ್ಲಿ ಮತ್ತು ಈ ಸಣ್ಣ ಕರುಳಿನಲ್ಲಿ ಅಥವಾ ಈ ಗಂಟಲಿನ ವಿಭಾಗದಲ್ಲಿ ಅಲ್ಲೆಲ್ಲವೂ ಈ ತರಹದ ಸ್ತಂಭ ಅನುಲೇಪಕ ಅಂಗಾಂಶ ಕಂಡು ಬರುತ್ತದೆ. ಇಲ್ಲಿ ನೋಡ್ಬೋದು, ಇದು ಕಷಾಂಗ ಎನ್ನುವ ಚಿತ್ರವನ್ನು ಹೊಂದಿರುತ್ತದೆ. ಕಷಾಂಗ ಅಂದರೆ ಸೀಲಿಯಾ ಎಂತಲೂ ಕರೆಯಲಾಗುತ್ತೆ. ಈ ಕಷಾಂಗವು ಏನ್ ಮಾಡ್ತಾ ಇದೆ ಅಂದ್ರೆ ಹೀರುವಿಕೆ ಮತ್ತು ಸ್ರವಿಕೆಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಈ ಸ್ತಂಭ ಅನುಲೇಪಕದ ಅಂಗಾಂಶವು ಕೂಡ ಹೀರುವಿಕೆ ಮತ್ತು ಸ್ರವಿಕೆಯ ಕಾರ್ಯವನ್ನೇ ನಿರ್ವಹಿಸುತ್ತಿದೆ. ಥ್ಯಾಂಕ್ ಯು.